ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರ ಮನೆಯಲ್ಲೂ ಹಬ್ಬ ಆಯಿತಾ? ನಾನು ಹಬ್ಬಕ್ಕೆ ಅಂತ ಹಬ್ಬದ ದಿವಸ ಮಾಡಿರೋ ವ್ಲಾಗ್ನ ಇವತ್ತು ಹಾಕ್ತಾಯಿದ್ದೀನಿ. ನಾವು ಈ ವಾರ ಹಬ್ಬ ಮಾಡಿಲ್ಲ, ನೆಕ್ಸ್ಟ್ ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಶುಕ್ರವಾರ ಮಾಡ್ತೀನಿ. ನಾವು ಹಬ್ಬ ಮಾಡಿಲ್ಲ ಅಂದರೂ ಬೆಳಗ್ಗೆ ಮಾಮೂಲಿಯಾಗಿ ಎದ್ದು ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮಧ್ಯಾಹ್ನ ಮೇಲೆ ಫ್ರೆಂಡ್ಸ್ಗಳ ಮನೆಗೆಲ್ಲ ಕುಂಕುಮಕ್ಕೆ ಅಂತ ಹೋಗಿದ್ದೆ. ಅದಕ್ಕೋಸ್ಕರ ಹಿಂಗೆಲ್ಲ ರೆಡಿಯಾದೆ. ನಾನು ಹೊರಗಡೆ ಹೋಗ್ಬೇಕಲ್ವ, ಫ್ರೆಂಡ್ಸ್ ಜೊತೆ ಲಕ್ಷ್ಮಿ ಥರನೇ ರೆಡಿ ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಇದೆಲ್ಲ ಹೊಸ ಡ್ರೆಸ್ ಹಾಕ್ಕೊಂಡು ಇದೆಲ್ಲ ರೆಡಿ ಮಾಡಿಕೊಂಡೆ. ಈ ದಿನ ಲಕ್ಷ್ಮೀ ದೇವಿನ ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಒಳಿತಿಗಾಗಿ ಪ್ರಾರ್ಥಿಸ್ತಾರೆ. ವರಮಹಾಲಕ್ಷ್ಮಿ ದೇವಿನ ಪೂಜೆ ಮಾಡಿದ್ರೆ ಅಷ್ಟಲಕ್ಷ್ಮಿಯರ ಕೃಪೆ ದೊರೆಯುತ್ತೆ ಅಂತ ನಂಬಿಕೆ ಇದೆ. ಅದಕ್ಕಾಗಿ ನಮ್ಮಲ್ಲಿ ಈ ವರಮಹಾಲಕ್ಷ್ಮಿಗೆ ಇಷ್ಟೊಂದು ಮಹತ್ವ ಕೊಡ್ತಾರೆ. ಹಬ್ಬದ ದಿನ ಮನೇನ ಸ್ವಚ್ಛಗೊಳಿಸಿ ಸ್ವಚ್ಛವಾಗಿ ನೀಟಾಗಿ ಶುಭ್ರವಾಗಿ ಸ್ನಾನ ಮಾಡಿಕೊಂಡು ಲಕ್ಷ್ಮೀ ದೇವಿನ ಪ್ರತಿಷ್ಠಾಪಿಸಿ ಹೂವು, ಹಣ್ಣು, ಅರಿಶಿನ, ಕುಂಕುಮ, ನೈವೇದ್ಯಗಳಿಂದ ಪೂಜೆ ಮಾಡ್ತಾರೆ. ಹಾಗೆಯೇ ಪೂಜೆ ಮಾಡಿದ ದಿವಸ ಸಂಜೆ ಮಧ್ಯಾಹ್ನ ಸುತ್ತಮುತ್ತ ಇರುವಂತಹ ಸುಮಂಗಲಿಯರನ್ನು ಕರೆದು ಅಟ್ಲೀಸ್ಟ್ ಒಂದು 5 ಜನಕ್ಕಾದರೂ ಕುಂಕುಮ ತಾಂಬೂಲ ಕೊಡೋ ಪದ್ಧತಿ ರೂಢಿಯಲ್ಲಿದೆ. ಅದಕ್ಕೋಸ್ಕರ ಎಲ್ಲ ಫ್ರೆಂಡ್ಸ್ಗಳ ಮನೆಯಲ್ಲೂ ಇವತ್ತು ನನ್ನ ಕುಂಕುಮ ಕರೆದಿದ್ರು. ನಾನು ಒಬ್ಬರಾದ್ಮೇಲೆ ಒಬ್ಬರ ಮನೆಗೆ ಹೋಗಿ ಬಂದೆ. ಎಲ್ಲರ ಮನೆಯಲ್ಲೂ ಹೇಗೆ ಲಕ್ಷ್ಮಿ ಕೂರಿಸಿದ್ರು ಅಂತ ನಿಮಗೆ ತೋರಿಸೋಣ ಅಂತ ಫ್ರೆಂಡ್ಸ್, ನಾನು ಹಿಂಗೆ ರೆಡಿ ಆಗಿಬಿಟ್ಟು ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಆಮೇಲೆ ಫಸ್ಟು ದೂರದ್ದು ಮನೆಗಳಿಗೆ ಫಸ್ಟ್ ಹೋಗಿ ಬರೋಣ. ಆಮೇಲೆ ಇಲ್ಲೇ ಹತ್ತಿರದಲ್ಲಿರುವಂಥ ಅಕ್ಕಪಕ್ಕ ಮನೆಯವ್ರುಗಳಿಗಾದರೆ ಕತ್ಲಾದರೂ ಪರವಾಗಿಲ್ಲ ಅಂತ. ಅದಕ್ಕೋಸ್ಕರ ನಾನು ಫಸ್ಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋವಂಥ ಒಬ್ಬರ ಮನೆಗೆ ಹೋದೆ. ಅವ್ರ ಮನೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಅಲ್ಲಿಂದ ರೂಪ ಅವ್ರ ಮನೆಗೆ ಬಂದೆ. ನನ್ನ ಫ್ರೆಂಡ್ ರೂಪ ಅಂತ. ಅವ್ರ ಮನೆಯಲ್ಲಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಲಕ್ಷ್ಮಿಗೆ ಅಲಂಕಾರ ಮಾಡ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಆ ಥರ. ಈ ವರ್ಷವೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೋಗಿ ಅವ್ರ ಮನೆಯಲ್ಲಿ ಲಕ್ಷ್ಮಿನ ದರ್ಶನ ಮಾಡಿಕೊಂಡು ಬಂದೆ. ಇದು ಶಾಲಿನಿ ಅಂತ ಫ್ರೆಂಡ್ ಇದ್ದಾರೆ, ಅವ್ರ ಮನೆಯಲ್ಲಿ ಈ ಥರ ಲಕ್ಷ್ಮಿಗೆ ಅಲಂಕಾರ ಮಾಡಿದರು. ಅಲ್ಲಿಂದ ಬಿಂದು ಅವ್ರ ಮನೆಗೆ ಹೋದೆ. ಅಲ್ಲಿನೂ ಅವರು ಕೂಡ ರಾತ್ರಿ ಎಲ್ಲ ಶ್ರಮಪಟ್ಟು ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬಿಂದು ಅವ್ರ ಮಗಳು ವರ್ಷ ಜೊತೆ ಸೇರಿಕೊಂಡು ರಾತ್ರಿ ತುಂಬ ಹೊತ್ತವರೆಗೂ ಇದೆಲ್ಲ ಅಲಂಕಾರ ಮಾಡಿದ್ವಿ ಅಂತ ಹೇಳಿದ್ರು. ಔಟ್ಲುಕ್ ಹಿಂಗೆ ಕಾಣಿಸ್ತಾ ಇತ್ತು. ಅವ್ರ ನಿದ್ದೆಗೆಟ್ಟು ಮಾಡಿರೋ ಅಂತಹ ಎಲ್ಲ ಅಲಂಕಾರನೂ ಔಟ್ಲುಕ್ಕಲ್ಲಿ ಕಾಣಿಸ್ತಾ ಇತ್ತು. ತುಂಬ ಖುಷಿಯಾಯಿತು ನೋಡಿ. ದರ್ಶನ ಮಾಡಿಕೊಂಡು ತಾಂಬೂಲ ತಗೊಂಡು ಇನ್ನೊಬ್ಬರು ಫ್ರೆಂಡ್ ಸುನೀತಾ ಅವ್ರ ಮನೆಗೆ ಬಂದೆ. ಅವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಪ್ರತಿ ವರ್ಷವೂ. ಈ ವರ್ಷ ಪಿಂಕ್ ಕಲರ್ ಸ್ಯಾರಿ ಉಡಿಸಿ ಲಕ್ಷ್ಮಿನ ಅಲಂಕಾರ ಮಾಡಿದರು. ನೋಡೋದಕ್ಕೆ ತುಂಬ ತಾವರೆ ಹೂವಿನ ಹಾರನೂ ಹಾಕಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೂ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಪವಿತ್ರ ಅವ್ರ ಮನೆಗೆ ಬಂದೆ. ಅವ್ರ ಮನೆಯಲ್ಲಿ ಲಕ್ಷ್ಮಿ ಈ ಥರ ಕಾಣಿಸಿದ್ಲು ನನ್ನ ಕ್ಯಾಮ್ರಾದಲ್ಲಿ. ಅಲ್ಲಿಂದ ಕುಂಕುಮ ತೊಗೊಂಡು ತಾಂಬೂಲ ತೊಗೊಂಡು ಅವ್ರ ಮನೆಗೂ ನಮ್ಮ ಮನೆಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಮನೆ ಹತ್ರ ಇರೋ ಇನ್ನೊಬ್ಬರು ಮನೆಗೆ ಹೋಗಿ ಕುಂಕುಮ ತೊಗೊಂಡು ಬಂದೆ. ಅವ್ರ ಮನೆಯಲ್ಲಿ ನಾನು ವೀಡಿಯೋ ಮಾಡಿಕೊಂಡಿಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾನು ಬರೋ ಅಷ್ಟೊತ್ತಿಗೆ ಮನೆಗೆ 9 ಗಂಟೆ ಆಗಿತ್ತು. ಈ ಎಲ್ಲ ಮಹಾಲಕ್ಷ್ಮಿಯರ ದರ್ಶನ ಮಾಡ್ಕೊಂಡು ಬಂದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.